ಈ ಬಾರಿಯ ನೀಟ್ ಪರೀಕ್ಷೆ ವೇಳೆ ಅಕ್ರಮ ನಡೆದಿದ್ದಂತಹ ವಿಚಾರ ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈಗ ಕಾಂಗ್ರೆಸ್ ಕೇಂದ್ರದ ವಿರುದ್ಧ ಕೆಂಡ ಕಾರ್ತಾ ಇದೆ. ಫ್ರೀಡಂ ಪಾರ್ಕ್ ನಲ್ಲಿ ಇವತ್ತು ಯುವ ಕಾಂಗ್ರೆಸ್ ಘಟಕ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ನೀಟ್ ಅಕ್ರಮ ವಿಚಾರ ವಿದ್ಯಾರ್ಥಿಗಳು ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ರು. ಇದಕ್ಕೆ ಕೇಂದ್ರವೇ ಕಾರಣ ಅಂತ, ಕೇಂದ್ರದ ನಿರ್ಲಕ್ಷ್ಯವೇ ಕಾರಣ ಅಂತ ಪ್ರತಿಭಟನೆ ನಡೀತಾ ಇದೆ. ಕೇಂದ್ರದ ವಿರುದ್ಧ ಸಮರ ಸಾರಿದೆ ಯುವ ಕಾಂಗ್ರೆಸ್ ಘಟಕ. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಲೋಕಭವನಕ್ಕೆ ಮುತ್ತಿಗೆ ಹಾಕೋಕೆ ಪ್ರಯತ್ನ ನಡೆಸ್ತಾ ಇದೆ ಪ್ರತಿಭಟನಾಕಾರರಿಂದ. ನೀಟ್ ಅಕ್ರಮ ನಡೆಯುತ್ತೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುತ್ತೆ, ಅದರಿಂದ ಮನನೊಂದು ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿದ್ರು. ಈಗ ಕೇಂದ್ರ ಸರ್ಕಾರ ಇದೇ ರೀತಿಯಾಗಿ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ರೆ ಇನ್ನೂ ಇದೇ ರೀತಿಯಾದಂತಹ ಸಮಸ್ಯೆಗಳನ್ನ, ಅಕ್ರಮಗಳನ್ನ ತಾಡಿಯೋಕಾಗದೆ ವಿದ್ಯಾರ್ಥಿಗಳು ಹಗಲು ರಾತ್ರಿ ಅಂತ ಕಷ್ಟಪಟ್ಟು ಓದುವಂತ ವಿದ್ಯಾರ್ಥಿಗಳು ಕನಸುಗಳನ್ನ ಕಟ್ಕೊಂಡಿರುವಂತವ್ರ ಪರಿಸ್ಥಿತಿ ಏನಾಗಬೇಕು? ಇದಕ್ಕೆ ಈಗಲೇ ಒಂದು ಅಂತ್ಯವನ್ನ ಆಡಬೇಕು. ಈ ಅಕ್ರಮದ ಹಿಂದೆ ಇರುವಂತಹ ಜಾಲವನ್ನ ಪತ್ತೆ ಹಚ್ಚಿ ಅವರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗಬೇಕು. ಕೇಂದ್ರ ಸರ್ಕಾರ ಒಂದ್ಸಲ ಆದ್ರೆ ಓಕೆ ಅಂತ ಹೇಳ್ಬೋದು, ಎಲ್ಲೋ ದೋಷ ಆಗಿದೆ ಅಂತ. ಆದ್ರೆ ಪ್ರತಿ ಸಲ ಇದೇ ಆಗ್ತಿದ್ರೆ ಯಾರು ಹೊಣೆ ಅಂತ ಕಾಂಗ್ರೆಸ್. MBBS ಹುಡುಗರ ಕಷ್ಟ ನೋಡೋರ್ ಗತಿನೇ ಇಲ್ಲ. ಆತ ಯಾರೋ ಸಮೋಸ ರೇಟ್ ಕಡಿಮೆ ಮಾಡಿ, ಟೀಕ್ ರೇಟ್ ಕಡಿಮೆ ಮಾಡಿ ಅಂತ ಮಾತಾಡೋ ರಾಘವ್ ಚೆಡ್ಡಿ ಇದನ್ನಲ್ಲ, ಒಬ್ಬ ರಾಘವ್ ಚೆಡ್ಡಿ. ಆ ರಾಘವ್ ಚೆಡ್ಡಿ ವಾರದಿಂದ ಬಾಯಿ ಬಿಚ್ತಾನೇ ಇಲ್ಲ. ನಮ್ ತೇಜಸ್ವಿ ಸೂರ್ಯ ಶನಿವಾರದ ಬಗ್ಗೆ ಮಾತಾಡ್ತಾರೆ, ನೀಟ್ ಬಗ್ಗೆ ಮಾತಾಡಲ್ಲ. ಇಂಥ ನಾಲಾಯಕ ಎಂಪಿಗಳನ್ನ ನಾವು ಲೋಕಸಭೆ ಕಳಿಸಿದಕ್ಕೆ ಇವತ್ತು ಅನುಭವಿಸ್ತಾ ಇದೀವಿ. ನಾನು ಕರ್ನಾಟಕದ ಜೆನ್ಸಿಗಳನ್ನ ಕೇಳ್ತಾ ಇದ್ದೀನಿ. ಪೆಟ್ರೋಲ್ ರೇಟ್ ರೈಸ್ ಮಾಡಿದ್ರು, ನೀಟ್ ಪೇಪರ್ ಲೀಕ್ ಮಾಡಿದ್ರು, 100 ಸಲ ಹತ್ತತ್ರ ಪೇಪರ್ ಲೀಕ್ ಆಗಿದೆ. ಜೆನ್ಸಿಗಳು ಯೋಚನೆ ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಮೋದಿ ಅವರು ಹೈಪರ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಇಟಲಿ ಚಾಕ್ಲೇಟೇ ಫೇಮಸ್ಸು. ಇಲ್ಲಿಂದ ಪಾರ್ಲೆ ಮೆಲೋಡಿ ತಗೊಂಡೋದ್ರು. ಮೆಲೋನಿಗೆ ಮೆಲೋಡಿ ಕೊಟ್ಟ ಪ್ರಧಾನಿಗಳು ಅಂತ ಪತ್ರಿಕೆಯಲ್ಲಿ ಬರೀತಾ ಇದ್ದಾರೆ. ಯಾಕೆ ಇಲ್ಲಿಂದ ಚಾಕ್ಲೇಟ್ ತಗೊಂಡೋದ್ರು ನನಗೆ ಖಂಡಿತವಾಗೂ ಗೊತ್ತಿಲ್ಲ. ಎರಡನೇದು, ಎಲೆಕ್ಷನ್ ಆಗೋರ್ಗೂ ಸುಮ್ಮನೆ ಇದ್ರು. ಪೆಟ್ರೋಲ್ ರೇಟ್ ಜಾಸ್ತಿ, ಡೀಸೆಲ್ ರೇಟ್ ಜಾಸ್ತಿ, ಚಿನ್ನ ತಗೋಬೇಡಿ ಅಂತಾರೆ, ನೀರು ಕಾಯಿಸಬೇಡಿ ಅಂತಾರೆ, ಇನ್ನು ಕೆಲವು ದಿನಕ್ಕೆ ಸ್ನಾನ ಮಾಡಬೇಡಿ ಅಂತಾರೆ, ಬಟ್ಟೆ ಒಗಿಬೇಡಿ ಅಂತಾರೆ. ಯಾಕೆಂದ್ರೆ ನೀರು ಎತ್ತಾಕ ಕರೆಂಟ್ ಬೇಕಲ್ಲಣ್ಣ. ಈ ತರ ಮಾತಾಡೋ ನಮ್ಮ ದೇಶದ ಪ್ರಧಾನಿಗಳು, ಧರ್ಮೇಂದ್ರ ಪ್ರಧಾನರಿಗೆ ಹೇಳ್ತಾ ಇದ್ದೀನಿ, ಸರ್ ಒಂದ್ ನೆನ್ಪಿಟ್ಕೊಳ್ಳಿ, ಮೆಡಿಕಲ್ ಎಂಟ್ರೆನ್ಸ್ ಪೇಪರ್ ಬಿಜೆಪಿ ಅವರು ಶಾಮೀಲಾಗಿದ್ದಾರೆ ಅನ್ನೋದಕ್ಕೆ ಎಲ್ಲ ಬಿಜೆಪಿ ಕಾರ್ಯಕರ್ತರೆ. ಇವತ್ತು 24 ಲಕ್ಷ ಜನ ಮಕ್ಕಳು ನೀಟ್ ಬರೀತಾ ಇದ್ರೆ ಸರ್, ನಿಮಗೆ ಗೊತ್ತಿರಲಿ, 180 ಕ್ವಶನ್ ಇರುತ್ತೆ, 90 ಕ್ವಶನ್ ಬಯಾಲಜಿ ಇರುತ್ತೆ, 45 ಫಿಸಿಕ್ಸ್ ಇರುತ್ತೆ, 45 ಕೆಮಿಸ್ಟ್ರಿ ಇರುತ್ತೆ. 3 ಅವರಲ್ಲಿ ಬರೀಬೇಕು. ಕನಿಷ್ಠ 1 ವರ್ಷ ಮೊಬೈಲು, ಸೋಷಿಯಲ್ ಮೀಡಿಯಾ ಎಲ್ಲ ಬಿಟ್ಟು ಓದಬೇಕು. ಮಕ್ಕಳಷ್ಟು ಕಷ್ಟಪಟ್ಟು ಓದಿದ್ರೆ ಪೇಪರ್ ಲೀಕ್. ನೆಟ್ಗೆ ಒಂದು ಪೇಪರ್ನ ನಾವು CET ಮಾಡ್ತೀವಿ ಕರ್ನಾಟಕದಲ್ಲಿ, ಪೇಪರ್ ಲೀಕ್ ಆಗಿದ್ಯಾ? ಬೋರ್ಡ್ ಎಕ್ಸಾಮ್ ಮಾಡಿದ್ವಿ, ಬೇರೆ ಬೇರೆ ಸ್ಟೇಟ್ ಅವ್ರು ಮಾಡಿದ್ರು. ಆದ್ರೆ NT ಅಲ್ಲಿ ಪೇಪರ್ ಸೆಟ್ ಮಾಡಿರೋ ಕೆಮಿಸ್ಟ್ರಿ ಪ್ರೊಫೆಸರೇ ಪೇಪರ್ ಎತ್ಕೊಂಡು ಆಚೆ ಬಂದ್ಬಿಟ್ಟ. ಆ ಧರ್ಮೇಂದ್ರ ಪ್ರಧಾನ್ ಅವರು ಒಂದು ಟ್ವೀಟ್ ಮಾಡಿದ್ದಾರೆ, ಅದರಲ್ಲಿ 4 ಇಂಗ್ಲಿಷ್ ಪದಗಳು ತಪ್ಪಿದೆ. ಧರ್ಮೇಂದ್ರ ಪ್ರಧಾನ್ಗೆ ಇಂಗ್ಲಿಷ್ ಬರಲ್ಲ, ಓದಕ್ ಬರಲ್ಲ. ಆನರಬಲ್ ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಜಿ, ಯು ಆರ್ ಅನ್ಫಿಟ್ ಟು ಬಿ ಎಜುಕೇಶನ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ. ಯು ಆರ್ ಅನ್ಫಿಟ್, ಯು ಆರ್ ಅನ್ಫಿಟ್. ಅಲ್ಲ ರೀ, ಮೊದಲೆಲ್ಲ 2014 ಅಲ್ಲಿ ಮೋದಿ ಅವ್ರು ಬಂದ್ರೆ ಟಿವಿಗಳಲ್ಲೆಲ್ಲ ತೋರಿಸೋರು. ಇವಾಗ ಮೋದಿ ಅವ್ರು ಬಂದ್ರೆ ಬಂದಿದ್ಯಾವಾಗ, ಹೋಗಿದ್ಯಾವಾಗ, ಟಿವಿ ಅವ್ರು ಕೂಡ ಆಸಕ್ತಿ ಹೊರಟೋಗಿದೆ ಅವ್ರ ಮೇಲೆ. ಮತ್ತೆ ಮೋದಿ ಮೋದಿ ಅಂತ ಕೂಗೋರ್ ಗತಿ ಇಲ್ಲ, ಪೇಮೆಂಟ್ ಕೊಟ್ಟು ಕರ್ಸ್ಕೊಂತಾ ಇದಾರಂತೆ. ಇಲ್ಲಿ ನೋಡಿದ್ರೆ ಆ ವಿಜೇಂದ್ರ ಅವ್ರಿಗೆ ಮಾತಾಡೋ ಯೋಗ್ಯತೆ ಇದೆಯಾ ಇಲ್ವಾ? ಆ ಛಲವಾದಿ ಅವ್ರಿಗೆ ಮಾತಾಡೋ ಯೋಗ್ಯತೆ ಇಲ್ಲ. ನಮ್ ಖರ್ಗೆ ಸಾಹೇಬ್ರ ಮೇಲೆ ಬೆಳಗ್ಗೆಯಿಂದ ಸಂಜೆವರೆಗೂ ಲಾಸ್ಟ್ 30 ಇಯರ್ಸ್ ಇಂದ ಖರ್ಗೆ ಸಾಹೇಬ್ರ ಬಕೆಟ್ ಹಿಡಿದು ಮೇಲೆ ಬಂದಿರೋ ಛಲವಾದಿ ಕೇಳ್ತಾ ಇದ್ದೀನಿ, ನಿಮ್ ಬಾಯಿಗೆ ಏನಾಗಿದೆ? ಯಾಕೆ ಮೆಡಿಕಲ್ ಆಸ್ಪಿರೆಂಟ್ ಬಗ್ಗೆ ಮಾತಾಡೋ ಯೋಗ್ಯತೆ ಅಲ್ವಾ? ಅಶೋಕಣ್ಣ,
ಇದು ಪ್ರದೀಪ್ ಈಶ್ವರ್ ಅವರು ಶಾಸಕರು ಕೆಂಡ ಕಾರ್ತಾ ಇರುವಂತದ್ದು. ಈಗ ರಾಜ್ಯದಲ್ಲೂ ಕೂಡ ಸಿಇಟಿ ಪರೀಕ್ಷೆ ನಡೆಸ್ತೀವಿ, ಯಾವತ್ತಾದ್ರೂ ಸಿಇಟಿ ನಲ್ಲಿ ಈ ರೀತಿಯಾದಂತಹ ಸಮಸ್ಯೆಯನ್ನ ನಾವು ನೋಡಿದೀವ? ಯಾಕೆ ಕೇಂದ್ರದಿಂದ ನಡೀತಾ ಇರುವಂತ ಅಷ್ಟು ಇಂಪಾರ್ಟೆನ್ಸ್ ಕೊಡುವಂತಹ ಪರೀಕ್ಷೆಗಳು ಈ ರೀತಿಯಾಗಿ ಅಕ್ರಮ ಅಂತ ಕೇಳ್ತಾ ಇದ್ರು ಕೂಡ ಯಾಕೆ ಕೇಂದ್ರ ಸರ್ಕಾರ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಕೆಂಡ ಕಾರ್ತಾ ಇರುವಂತದ್ದು. ಇನ್ನು ವಿದ್ಯಾರ್ಥಿಗಳು ನೀಟ್ ಅಂತ ಬಂದಾಗ ಇಡೀ ಜೀವನವನ್ನ ಅವರು ಮುಡಿಪಾಗಿ ಇಟ್ಟಿರ್ತಾರೆ, ಅದಕ್ಕೋಸ್ಕರ ಹಗಲು ರಾತ್ರಿ ಅಂತ ಕಷ್ಟಪಟ್ಟು ನಾನೊಬ್ಬ ಡಾಕ್ಟರ್ ಆಗ್ಬೇಕು, 4-6 ಜನಕ್ಕೆ ನನ್ನ ಕೈಲಾದಷ್ಟು ಸೇವೆ ಮಾಡ್ಬೇಕು ಅಂತ ಅವ್ರ ಜೊತೆಗೆ ಅವರ ಫ್ಯಾಮಿಲಿ ಕೂಡ ಕನಸು ಕಟ್ಕೊಂಡಿರ್ತಾರೆ. ತಂದೆ ತಾಯಿ ಆ ಮಕ್ಳೆಷ್ಟು ಕಷ್ಟಪಟ್ಟು ಹಗಲು ರಾತ್ರಿ ಅಂದೆ ಬಿಡದೆ ಓದ್ತಾ ಇರ್ತಾರೋ, ಮಕ್ಕಳು ಅದ್ರ ಹಿಂದೆ ಅಷ್ಟೇ ಅಂದ್ರೆ ಪೇರೆಂಟ್ಸ್ ಕೂಡ ಅಷ್ಟೇ ಕಷ್ಟಪಡ್ತಾ ಇರ್ತಾರೆ. ಇದೆಲ್ಲವೂ ಕೂಡ ಈ ಕನಸು ಅನ್ನುವಂಥದ್ದು ಭಗ್ನವಾಗಿ ಹೋಗಿದೆ. ಅವರಷ್ಟು ಕಷ್ಟಪಟ್ಟು ಅಲ್ಲಿ ಓದ್ತಾ ಇದ್ರೆ ಇಲ್ಲಿ ಆರಾಮಾಗಿ ಯಾರೋ ಲೀಕ್ ಮಾಡ್ಕೊಂಡು ಅದರಲ್ಲಿರುವಂತಹ ಕ್ವಶನ್ ಪೇಪರ್ಸ್ ಅನ್ನ ಅದಕ್ಕೆ ಮಾತ್ರ ಪ್ರಿಪೇರ್ ಆಗಿ ಹೋಗ್ಬಿಟ್ಟು ಎಕ್ಸಾಮ್ ಬರೆದ್ಬಿಟ್ಟು ನಾಳೆ ರಿಸಲ್ಟ್ ಅಲ್ಲಿ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಏನ್ ಮಾಡ್ಬೇಕು? ಈಗ ಮರುಪರೀಕ್ಷೆ ಮಾಡ್ತಾರೆ ಅನ್ಕೊಳ್ಳಿ, ಮರುಪರೀಕ್ಷೆ ಮಾಡೋದಕ್ಕಿಂತ ಮೊದಲು ಚೆನ್ನಾಗಿ ಓದಿ ಈ ಬಾರಿ ನನಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ ನಂಬ್ಕೊಂಡಿರುವಂತಹ ವಿದ್ಯಾರ್ಥಿಗಳು ಈಗ ಆತ್ಮಹತ್ಯೆಗೆ ಶರಣಾಗ್ತಿರ್ತಾರೆ. ಮರುಪರೀಕ್ಷೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ಅವರಿಗೆ ಈಗಲೇ ಆತಂಕ ಶುರುವಾಗಿರುತ್ತೆ. ಅದಕ್ಕೇನೆ ಆತ್ಮಹತ್ಯೆಗಳ ಸಂಖ್ಯೆ ಹೆಚ್ಚಾಗ್ತಾ ಇರುವಂತದ್ದು. ಅವರು ಇಡೀ ಜೀವನನೇ ಅದು ಅಂತ ನಂಬ್ಕೊಂಡು ಆ ಎಕ್ಸಾಮಿಗೆ ಅವ್ರು ಪ್ರಿಪೇರ್ ಆಗ್ತಿದ್ದಾಗ ಅಲ್ಲೇ ಈ ರೀತಿಯಾದಂತಹ ಅಕ್ರಮ ನಡೀತಿದೆ ಅಂದಾಗ ಯಾವ್ದನ್ನ ನಂಬ್ಕೋಬೇಕು? ಅವರು ಯಾರಿಗೋಸ್ಕರ ಕಷ್ಟಪಟ್ಟು ಓದ್ಬೇಕು? ಅಥವಾ ಯಾವ ಪರೀಕ್ಷೆಯನ್ನ ನಂಬ್ಕೊಂಡಿರ್ತಾರೆ ಇದರಿಂದ ನನ್ನ ಜೀವನ ಉದ್ಧಾರ ಆಗುತ್ತೆ ಅಂತ? ಆ ಒಂದು ಪರೀಕ್ಷೆನೇ ಸರಿಯಾಗಿ ನಡೀತಾ ಇಲ್ಲ, ಅಲ್ಲೇ ಅಕ್ರಮವಾಗ್ತಾ ಇದೆ, ಅದೇ ನೆಟ್ಟುಗೂತ ಉದ್ಧಾರ ಆಗುವಂತ ಕೆಲಸವನ್ನ ಅಲ್ಲಿರುವಂತ ಅಧಿಕಾರಿಗಳು ಮಾಡ್ತಾ ಇಲ್ಲ ಅಂದಾಗ ಹೇಗೆ ನಂಬಿಕೆ ಬರುತ್ತೆ? ಯಾರ ಮೇಲ್ ನಂಬಿಕೆ ಬರುತ್ತೆ? ಇದಕ್ಕೇನೆ ಕೆಂಡ ಕಾರ್ತಾ ಇರುವಂತದ್ದು. ಯುವಕರು ನೀಟ್ ಪರೀಕ್ಷೆಯನ್ನ ನಂಬ್ಕೊಂಡು ಎಕ್ಸಾಮ್ ಬರ್ದಿರುವಂತ ವಿದ್ಯಾರ್ಥಿಗಳು ಕೂಡ ಇದಕ್ಕಾಗೇನೆ ಇವಾಗ ಕಿಡಿಕಾರ್ತಾ ಇರುವಂತದ್ದು.